ನಾವೇ ನಮ್ಮೊಳಗಿನ ದೀಪನ್ನ ಹೇಗೆ ಬೆಳಗೋದು ಅಂತ ಹೇಳಿ ಈ ಕತೆ ಹೇಳ್ತಾರೆ. ಇದೇನಿದು ಹಕ್ಕಿ ಹಿಕ್ಕೆ ಬಿಡಿಸ್ತಾ ಇದ್ಯಾ ನೀನು? ಶಕ್ತಿ ಅವಳ ವಿಷನ್ನೆಲ್ಲ ಹೊರಗೆ ಹಾಕಿದ್ರು ಯಾರೇ ಮಾಡಲಿಲ್ಲ. ಎಷ್ಟು ಚೆನ್ನಾಗಿದ್ ಮಾಡಿದ್ದೆ ನೀನು, ಅದ್ಭುತ ಅದ್ಭುತ. ಯಾರಾದ್ರೂ ನೀನಾಗಿದ್ರೆ ತೇಜಸ್ಸು ಅವಳಲ್ಲಿರೋ ಪಾಸಿಟಿವ್ ಕ್ವಾಲಿಟೀಸನ್ನ ಜೋರಾಗಿ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ. ಅವಳ ಅಮ್ಮನ ಕಾಲಿಗಲ್ಲಿ ಡಿಸ್ಟರ್ಬ್ ಆಯ್ತಂತೆ, ಅಷ್ಟು ಜೋರಾಗಿ ನಕ್ಕಿದ್ದು. ಇಷ್ಟು ನಗ್ತಾ ಇದ್ದೊಳಗೆ ಶಕ್ತಿಗೆ ಫುಲ್ ಟ್ವಿಸ್ ಆಗೋಯ್ತು. ನಮಸ್ಕಾರ, ನಾನು ಬಡಕಿಲಾ ಪ್ರದೀಪ್. ನೀವು ನೋಡ್ತಾ ಇರೋದು ಮತ್ತೆ ಮಕ್ಕಳಾಗೋಣ, ಕಥೆ ಕೇಳೋ ರಿಯಲ್ ಮಜಾ. ನಮ್ಮಲ್ಲಿ ಕಥೆ ಕೇಳೋದಕ್ಕೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದಕ್ಕೇ ನಾವು ಕಥಾ ಸಂಚಯ ಅನ್ನೋ ಸರಣಿನ ಮಾಡಿದ್ದೀವಿ, ಹಾಗೂ ನೀವೆಲ್ಲರೂ ಕೂಡ ಅದಕ್ಕೆ ಅಷ್ಟೊಂದು ಪ್ರೀತಿಯನ್ನು ಕೊಟ್ಟಿದ್ದೀರಾ. ಹಾಗೆ ಒಂದು ಕಡೆ ಪುರಾಣದಿಂದ, ಕಥಾ ಸಾಗರದಿಂದ ನಿಮಗಾಗಿ ಕಥೆಯನ್ನು ಹೆಕ್ಕಿ ತರೋದಕ್ಕೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರಿದ್ದರೆ, ಇವತ್ತಿನಿಂದ ನಿಮಗಾಗಿ ಇನ್ನೊಂದು ಕಥೆಯ ಸರಣಿಯನ್ನು ಶುರು ಮಾಡುವಂಥ ಸಂಭ್ರಮ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ. ನಮ್ಮ ಜೊತೆ ಈ ಕಥೆನ ಹೇಳೋದಕ್ಕೆ ನಮಿತಾ ಹೊಳ್ಳ ಅವರಿದ್ದಾರೆ. ಅವರು ಕಥೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು, ನಾವಂತೂ ಕಥೆ ಕೇಳೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್ ಈ ಕಥೆಗಳನ್ನು ಕೇಳೋದಕ್ಕೆ. ಹಾಗಿದ್ರೆ ನಾವೆಲ್ಲ ಮತ್ತೆ ಮಕ್ಕಳಾಗೋಣ. ಲೆಟ್ಸ್ ವೆಲ್ಕಮ್ ನಮಿತಾ ಹೊಳ್ಳ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಕಥೆ ಯಾವತ್ತು ಯಾವ ಕಥೆಯಿಂದ ಶುರು ಮಾಡೋಣ? ಅದಕ್ಕಿಂತ ಮುನ್ನ ಈ ಕಥೆ ಹೇಳೋದ್ರ ಬಗ್ಗೆ ಒಂದು ಸಣ್ಣ ಹಿನ್ನೆಲೆಯನ್ನು ಹೇಳಿ ಕಥೆ ಶುರು ಮಾಡೋಣ. ಕತೆ ಹೇಳೋದು ಅಂತ ಹೇಳಿ ಅಂದರೆ, ನಾವು ಇನ್ನೊಮ್ಮೆ ಮಕ್ಕಳಾಗೋದು. ನೀವು ಹೇಳಿದ ಹಾಗೆ ಯಾವ ಏಜೇ ಆಗಿರಲಿ, ನಮಗೆ ಕತೆ ಅಂತ ಹೇಳಿದ ತಕ್ಷಣ ನೆನಪಾಗೋದು ನಾವು ಪುಟ್ಟದಾಗಿರುವಾಗ ಹೋಗಿ ಅಜ್ಜಿ ಹತ್ರನೋ ಅಜ್ಜನ ಹತ್ರನೋ ರಾತ್ರಿ ಮಲಗುವಾಗನೋ ಕತೆ ಕೇಳಿದ್ದು ಪ್ರತಿಯೊಬ್ಬರಿಗೂ ನೆನಪಿರ್ತದೆ. ಸೊ ಹಾಗಿದ್ದೇ ಒಂದು ಕತೆ ಈಗ ತಗೊಂಡು ಬಂದಿದ್ದೀನಿ ನಾನು. ಆದರೆ ನಾನು ಹೇಳೋ ಕತೆ ಈ ಕಾಲಕ್ಕೆ ರಿಲೆವೆಂಟ್ ಆಗಿರೋದು. ಈ ಕಾಲದ ಮಕ್ಕಳಿಗೆ ಏನು ಬೇಕಾಗಿರುತ್ತೆ, ಹಿಂದಿನ ನಾವು ಬೆಳೆದಿದ್ದ ಹಾಗೆ ಆಗಿದ್ದ ಕತೆ ಈಗ ರಿಲೆವೆಂಟ್ ಇರೋದಿಲ್ಲ. ಈ ಕಾಲಕ್ಕೆ ರಿಲೆವೆಂಟ್ ಆಗಿರೋ ಕತೆ ಅಂತ ತಗೊಂಡು ಬಂದಿದ್ದೀನಿ ನಾನು. ಸೂಪರ್, ವಂಡರ್ಫುಲ್. ಮತ್ತು ಇವತ್ತು ಹಾಗಿದ್ರೆ ನಮ್ಮ ಸರಣಿಯ ಮೊದಲ ಕಥೆ ಯಾವುದು? ಕತೆ ಹೆಸರು ಫುಲ್ ಆಫ್ ಲೈಟ್ಸ್ ಅಂತ. ಪ್ರಥಮ್ ಅವರು ಪಬ್ಲಿಕೇಶನ್ ಮಾಡಿ ಬರೆದಿರೋದು, ಮಾತಂಗಿ ಸುಬ್ರಹ್ಮಣ್ಯಂ ಅವರು ಬರೆದಿರೋದು. ಸೊ ಶುರು ಮಾಡೋಣ? ಖಂಡಿತ. ಓಕೆ. ಸೊ ಒಂದಿನ ಶಕ್ತಿ ಅಂತ ಹೇಳೋ ಹುಡುಗಿ, 8 ವರ್ಷದವಳು, ಶಾಲೆಯಿಂದ ವಾಪಸ್ ಬರುವಾಗ ಹಾರಿಕೊಂಡು ಕುಣ್ಕೊಂಡು ಖುಷಿಯಾಗಿ ಬರ್ತಾ ಇರ್ತಾಳೆ. ಅವಳ ಕೈಯಲ್ಲಿ ಅವಳ ಆರ್ಟ್ ಕಾಂಪಿಟೇಷನಲ್ಲಿ ವಿನ್ ಆಗಿರೋ ಕಪ್ ಇರುತ್ತೆ. ಹೋಗಿ ಅಮ್ಮಂಗೆ ಹೇಳಬೇಕು ನಾನು, ಅಯ್ಯೋ ತಮ್ಮ ತುಂಬ ಖುಷಿಯಾಗಿ ಬಿಡ್ತಾಳೆ ಅಂಥೇಳಿ ಹಾರಿಕೊಂಡು ಕುಣ್ಕೊಂಡು ಬರ್ತಾಳೆ. ಗೇಟ್ ಓಪನ್ ಮಾಡಿಕೊಂಡು ಮನೆಯೊಳಗೆ ಬಂದು, ಅಮ್ಮ ನೋಡಿಲ್ಲಿ ಏನು ಅಂತ. ಅಮ್ಮ ಲ್ಯಾಪ್ಟಾಪಲ್ಲಿ ಬ್ಯುಸಿ ಇರ್ತಾರೆ. ಇನ್ನೇನು ಕಾಲಿಗೆ ಹೋಗಬೇಕು ಅಂತ ಹೇಳಿರುವಾಗ ಹಿಂದೆಯಿಂದ ಶಕ್ತಿ ಬಂದಿದ್ದಕ್ಕೆ, ಸುಮ್ಮನೆ ಏನು ಗಲಾಟೆ ಮಾಡ್ತೀಯಾ, ನಾನು ಕಾಲಿಗೆ ಹೋಗ್ತಾ ಇದ್ದೀನಿ, ಯಾವಾಗಲೂ ಹಿಂಗೆ ಅಪ್ಪ, ಗಲಾಟೆ 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 ಅಂತೇಳಿ ಶಕ್ತಿನ ಹಿಂಗೆ ಒಂದು ಸತಿ ನೋಡಿ, ಹಾಂ ಡ್ರೆಸ್ ಹಾಳು ಮಾಡ್ಕೊಂಡು ಬಂದ್ಯಾ, ಡ್ರೆಸ್ ಎಲ್ಲ ಮಣ್ಣ, ಮಾರ್ಕ್ ಹೇಗೂ ತೆಗಿಯೋದಿಲ್ಲ ಚೆನ್ನಾಗಿ, ಡ್ರೆಸ್ಸನ್ನಾದರೂ ಒಂದು ಸರಿಯಾಗಿ ಇಟ್ಕೊಳ್ಬಾರ್ದಾ, ಎಷ್ಟು ಸತಿ ಅಂತ ಹೋಗಿಯೋದು ನಾನು, ಇದೇ ಕೆಲಸ ಆಗೋಯ್ತು ನನಗೆ ಅಂಥೇಳಿ ಹಿಂಗೆ ತಿರುಗಿ, ಹಾಂ ಆಮ್ ಐ ಆಡಿಬಲ್ ಅಂಥೇಳಿ ಕಾಲಿಗೆ ಹೋಗ್ಬಿಟ್ರು. ಶಕ್ತಿ ಕಾಯ್ತಾಳೆ. ಆದರೆ ಅಮ್ಮ ನಾನು ಆರ್ಟ್ ಕಾಂಪಿಟೇಷನ್ ಹಾಗೆ ಹೇಳೋ ಅಷ್ಟರಲ್ಲಿ ಅಮ್ಮ ಬ್ಯುಸಿಯಾಗಿ ಹೋಗ್ಬಿಟ್ರು. ನಾವೆಲ್ಲನೂ ಬ್ಯುಸಿ ಅಲ್ವಾ ಇವಾಗ, ಅಮ್ಮ ಕಾಲಲ್ಲಿ ಬ್ಯುಸಿ ಆಗಿಬಿಟ್ರು. ಶಕ್ತಿಗೆ ಏನೋ ಒಂದು ಕತ್ತಲೆ ಅವಳನ್ನು ಆವರಿಸಿದಂಗೆ ಅನಿಸ್ತು. ಭುಜ ಎಲ್ಲ ತಗ್ಗಿ ಹೋಯ್ತು, ಮುಖ ಸಣ್ಣದಾಗೋಯ್ತು. ಹೇಗೋ ಅವಳು ಮಾಡೋ ಹಾಗೆ ಅವಳು ರೂಮ್ ಒಳಗೆ ಹೋಗಿ ಸುಮ್ಮನೆ ಕೂತ್ಕೊಂಡ್ಳು. ಹಾಂ ಅಮ್ಮ ಹೇಳಿದ್ದಾರೆ ಕೊಳೆ ಯೂನಿಫಾರ್ಮ್ ತೆಗೆದು ಹಾಕಿದರೆ ಬೇಗ ಒಗೆಯೋಕ್ಕಾಗತ್ತೆ ಅಂತ ಯೂನಿಫಾರ್ಮ್ ತೆಗೆದು ಅದೇ ಬಾಡಿ ಲ್ಯಾಂಗ್ವೇಜ್ ಹಾಗೆ ಇರ್ತಾಳೆ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾಳೆ, ನಾನು ಯಾವುದಕ್ಕೂ ಉಪಯೋಗ ಇಲ್ಲ, ನನ್ನ ಪ್ರಯೋಜನವೇ ಇಲ್ಲ, ನನಗೆ ಯಾವುದೂ ಟ್ಯಾಲೆಂಟ್ಸೇ ಇಲ್ಲ, ಯಾವಾಗಲೂ ಕಾಂಪಿಟೇಷನ್ ವಿನ್ ಆಗಲ್ಲ, ಏನೂ ಪ್ರೈಸ್ ನಿಮಗೆ ಬರೋದಿಲ್ಲ ಅಂತ ಹೇಳ್ತಿದ್ಲು ಅಮ್ಮ. ಇವಾಗ ನಾನು ಪ್ರೈಸ್ ಹಿಡ್ಕೊಂಡು ಬಂದಿದ್ದೀನಿ. ಆದ್ರೂ ಅಮ್ಮ ಖುಷಿನೇ ಆಗಲಿಲ್ಲ, ಕೇಳಲೇ ಇಲ್ಲ. ಏನೋ ಪ್ರಾಬ್ಲಮ್ ನನ್ನ ಹತ್ರನೇ ಇರಬೇಕು ಅಂಥೇಳಿ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಪಕ್ಕದ ಮನೆಯಿಂದ ಲಾಲಲಾ 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 ಅಂಥೇಳಿ ವಾಯ್ಸ್ ಬರೋದು ಕೇಳುತ್ತೆ. ಹಾಂ, ಪಕ್ಕದ ಮನೆಗೆ ಹೊಸದಾಗಿರೋ ಹುಡುಗಿ ಯಾರೋ ಅವಳು ಬಂದಿದ್ದಾಳೆ, ಅವಳೇ ಏನೋ ಮಾಡ್ತಿರ್ಬೇಕು ಅಂಥೇಳಿ ಕಿಟಕಿ ಹತ್ರ ಹೋಗಿ ನೋಡ್ತಾಳೆ.
ಆ ಪಕ್ಕದ ಮನೆ ಹುಡುಗಿ ಚೆನ್ನಾಗಿ ಕೂತ್ಕೊಂಡು ರಂಗೋಲಿ ಹಾಕ್ತಿರ್ತಾಳೆ. ರಂಗೋಲಿ ನೋಡಿ ಶಕ್ತಿಗೆ ಅನ್ಸುತ್ತೆ, ಇದೇನಿದು ಕೆಸರು ಗೊಬ್ಬರ ಇದ್ದಂಗಿದೆ, ಸುಮ್ಮನೆ ರಂಗೋಲಿ ಹುಡಿನ ಹಿಂಗೆ 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 ಹಚ್ತಿದ್ದಾಳೆ ಅಷ್ಟೇ. ನನ್ನ ಅಮ್ಮ ಎಲ್ಲಾದರೂ ನಾನು ಹಿಂಗೆ ಮಾಡ್ತಿರೋದು ನೋಡಿದರೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ, ಹೋಗಿ ಓದ್ಕೊ, ಬಟ್ಟೆ ನೋಡು ನಿಂದು ಎಷ್ಟು ಕೊಳೆ ಆಗಿದೆ, ಸುಮ್ಮನೆ ಬೇಡ್ದಿದ್ದು ಕೆಲಸ ಮಾಡ್ತಿರ್ತೀಯ ಅಂಥೇಳಿ ಅಮ್ಮ ಬೈತಿರ್ತಾಳೆ. ಆದರೆ ಆ ಹುಡುಗಿ ಎಷ್ಟು ಖುಷಿಯಾಗಿದ್ದಾಳೆ, ಚೆನ್ನಾಗಿ ರಂಗೋಲಿ ಹಾಕ್ತಾ ಇದ್ದಾಳೆ ಅಂಥೇಳಿ ಹಿಂಗೆ ಯೋಚನೆ ಮಾಡುವಾಗ ಅವಳು ಒಳಗಿದ್ದಿದ್ದು ಕತ್ಲೆ ಹೊಟ್ಟೆಯಿಂದ ಎದೆಗೆ ಬಂದು ಎದೆಯಿಂದ ಗಂಟ್ಲಿಗೆ ಬಂದಂಗೆ ಅನಿಸುತ್ತೆ ಅವಳಿಗೆ. ತಕ್ಷಣ ಹೊರಗೆ ಹೋಗಿ, ಇದೇನಿದು ಹಕ್ಕಿ ಪೂಪ, ಹಕ್ಕಿ ಹಿಕ್ಕೆ ಬಿಡಿಸ್ತಾ ಇದೆಯಾ ನೀನು ಅಂಥೇಳಿ ಆ ವಿಷನ್ನೆಲ್ಲ ಹೊರಗೆ ಹಾಕಿಬಿಡ್ತಾಳೆ. ಇನ್ನೇನು ಆ ಹುಡುಗಿಗೆ ಬೇಜಾರಾಗತ್ತೆ ಅಂತ ಹೇಳಿ ಕಾಯ್ತಾ ನಿಲ್ತಾಳೆ. ಆದರೆ ಆ ಹುಡುಗಿ ಆರಾಮಾಗಿ ಕೂತ್ಕೊಂಡು, ಹೌದು ಹಕ್ಕಿ ಪೂಪ್ ಥರನೇ ಕಾಣ್ತಿದೆ ಅಲ್ವಾ, ಹೌದು ನಾನು ನವಿಲ್ ಬಿಡಿಸ್ಬೇಕು ಅಂತ ಹೊರಟೆ, ಆದರೆ ಇದು ನೀಲಿ ಕಲರ್ ಇದ್ದು ಸಮುದ್ರ ಕನ್ನೆದು ಪೂಪ್ ಇರ್ಬೋದಾ ಅಂಥೇಳಿ ಹೋಗಿ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಶಕ್ತಿಗೆ ಆಶ್ಚರ್ಯ ಆಗೋಯ್ತು. ಶಕ್ತಿ ಇಷ್ಟು ಮೀನಾಗಿ ಅವಳ ವಿಷನ್ನೆಲ್ಲ ಹೊರಗೆ ಹಾಕಿದ್ರು ಅವಳು ಕ್ಯಾರೆ ಮಾಡಲಿಲ್ಲ, ಅದ್ರ ಬದಲಿಗೆ ನಗಾಡ್ತಾನೆ ಇದ್ದಾಳೆ. ಶಕ್ತಿಗೆ ಆಶ್ಚರ್ಯ ಆಯ್ತು. ಶಕ್ತಿ ಅವಳ ಹತ್ರ ಹೋಗಿ, ನಾನು ಶಕ್ತಿ ಅಂತ, ನೀನು? ನಾನು ತೇಜಸ್ ಅಂತ, ನಿನ್ನೆ ಅಷ್ಟೇ ನಾವು ಈ ಮನೆಗೆ ಶಿಫ್ಟ್ ಆದ್ವಿ ಅಂಥೇಳಿ ಇನ್ನೂ ನಗ್ತಾನೆ ಇರ್ತಾಳೆ ತೇಜಸ್. ಅದಕ್ಕೆ ಶಕ್ತಿ ಕೇಳ್ತಾಳೆ, ನಾನು ಇಷ್ಟು ಮೀನಾಗಿದ್ದೆ ಅಲ್ಲ, ನೀನು ಯಾಕೆ ಇಷ್ಟು ಖುಷಿಯಾಗಿದ್ದಿ ಅಂತ ಕೇಳ್ತಾಳೆ. ನಿಲ್ಲು, ಅದಕ್ಕೆಲ್ಲದಕ್ಕಿಂತ ಮುಂಚೆ ಇದನ್ನೊಂದು ಸರಿ ಮಾಡಬೇಕಲ್ವಾ, ನೀನು ಹೆಲ್ಪ್ ಮಾಡ್ತೀಯ ನನಗೆ ಅಂತ ತೇಜಸ್ ಕೇಳ್ತಾಳೆ. ಅದಕ್ಕೆ ಶಕ್ತಿ, ಹಾಂ ನನಗಿದು ಸರಿ ಮಾಡೋಕ್ಕೆ ಬರುತ್ತೆ ಅಂತ ಇವಳು ತೇಜಸ್ ಥರ ಚೆನ್ನಾಗಿ ಕೂತ್ಕೊಂಡು ಅಲ್ಲಿ ಬಿದ್ದಿರೋ ರಂಗೋಲಿ ಇಲ್ಲಿ ಬಿದ್ದಿರೋ ರಂಗೋಲಿಯನ್ನೆಲ್ಲ ಸರಿ ಮಾಡಿ ಚೆನ್ನಾಗಿರೋ ನವಿಲು ಮೇಲ್ ಬರುತ್ತೆ. ಇಷ್ಟು ಚೆನ್ನಾಗಾಗಿದೆ. ತೇಜಸ್ಸಿಗಂತೂ ತುಂಬ ಖುಷಿಯಾಗಿಬಿಡುತ್ತೆ. ಎಷ್ಟು ಚೆನ್ನಾಗಿದ್ದು ಮಾಡಿದ್ದೆ ನೀನು, ಅದ್ಭುತ, ನೀನು ಆರ್ಟಿಸ್ಟಾ ಅಂತ ಕೇಳ್ತಾಳೆ. ಅದಕ್ಕೆ ಶಕ್ತಿಗೆ ಎಷ್ಟು ಖುಷಿಯಾಗೋಗುತ್ತೆ ಅಂತ, ಹೌದು ನನಗೆ ಆರ್ಟ್ ಕಾಂಪಿಟಿಷನಲ್ಲಿ ಕಪ್ಪು ಬಂದಿದೆ ಇವತ್ತು ಅಂತೇಳಿ ಹೇಳ್ತಾಳೆ. ತೇಜಸ್ ಅದಕ್ಕೆ ಹೇಳ್ತಾಳೆ, ಇಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತೀಯಲ್ವ ನೀನು ಅಷ್ಟು ಮೀನಾಗಿರಬಾರ್ದಿತ್ತಲ್ವ ನನಗೆ ಅಂತ ಹೇಳ್ತಾಳೆ. ಹೌದು, ಈಗ ಹೇಳು ನನಗೆ, ನಾನಷ್ಟು ಮೀನಾಗಿದ್ರು ನೀನಷ್ಟು ಖುಷಿಯಾಗಿ ಹೇಗಿದ್ದೆ ಅಂತ ಕೇಳಿದರೆ ತೇಜಸ್ ಅವಳ ಐಡಿಯಾ ಏನು ಅಂತ ಹೇಳ್ತಾಳೆ. ಯಾರಾದರೂ ಮೀನಾಗಿದ್ದರೆ, ಯಾರಾದರೂ ಕೆಟ್ಟದವಳಿಗೆ ಮಾತಾಡಿದರೆ ತೇಜಸ್ಸು ಅವಳಲ್ಲಿರೋ ಪಾಸಿಟಿವ್ ಕ್ವಾಲಿಟೀಸನ್ನು ಒಂದೊಂದನ್ನೇ ಯೋಚನೆ ಮಾಡಿ ಜೋರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳಂತೆ. ನನಗೆ ಮೋದಕ ಕಟ್ಟೋದಂದರೆ ಇಷ್ಟ, ಸೂಪರಾಗಿ ಮೋದಕ ಕಟ್ತೀನಿ, ಹ್ಯಾಂಡ್ ರೈಟಿಂಗ್ ನಂದು ಕ್ಲಾಸಿಗೆಲ್ಲ ಬೆಸ್ಟು, ಒಂಟಿ ಕಾಲಲ್ಲಿ ನಾನು ಯಾವಾಗಲೂ ಚೆನ್ನಾಗಿ ನಿಲ್ತೀನಿ, ಎಲ್ರಿಗಿಂತ ಜಾಸ್ತಿ ಟೈಮ್ ನಾನು ಒಂಟಿ ಕಾಲಲ್ಲಿ ನಿಲ್ತೀನಿ ಅಂತ. ಒಂಟಿ ಕಾಲಲ್ಲಿ ನಿಂತಿರೋದು ತೋರಿಸಿದ್ದು ನಮ್ಮ ಶಕ್ತಿ ಖುಷಿಯಾಗೋಯ್ತಂತೆ. ಬಿದ್ದು ನಗಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ. ನಕ್ಕಿದ್ದೇ ನಿಲ್ಲಿಸ್ಬಿಟ್ಟು, ಆದರೆ ನನಗೆ ಏನೂ ಪಾಸಿಟಿವ್ ಕ್ವಾಲಿಟೀಸ್ ಇಲ್ಲ ಅಲ್ಲ, ನನ್ನ ಅಮ್ಮ ಹೇಳ್ತಾಳೆ ನಾನು ಯಾವುದಕ್ಕೂ ಉಪಯೋಗ ಇಲ್ಲ ಅಂತೇಳಿ. ಹಂಗಿರಕ್ಕೆ ಸಾಧ್ಯನೇ ಇಲ್ಲ, ನೀನು ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ನೀನೇ ಬಂದು ನನ್ನ ಹತ್ರ ಫ್ರೆಂಡ್ಸ್ ಅದೇ, ನೀನು ಫ್ರೆಂಡ್ಸ್ ಮಾಡೋದ್ರಲ್ಲಿ ತುಂಬಾ ಹುಷಾರು, ಮತ್ತೆ ರಂಗೋಲಿನೂ ಎಷ್ಟು ಚೆನ್ನಾಗಿ ಮಾಡೋದು. ಎಕ್ಸಾಕ್ಟ್ಲಿ. ತೇಜಸ್ ಏನು ಹೇಳ್ತಾಳೆ ಗೊತ್ತಾ, ಅದಕ್ಕೆ ತೇಜಸ್ ಹೇಳ್ತಾಳೆ, ನಿಂಗೆ ಪ್ರಾಣಿಗಳಂದ್ರೆ ಇಷ್ಟ ಇರಬೇಕು, ನನಗೆ ಪ್ರಾಣಿಗಳಂದ್ರೆ ಇಷ್ಟನಾ? ಹೌದು, ನನ್ನ ನವಿಳನ್ನು ಉಳಿಸ್ಬಿಟ್ಟೆ ನೀನು, ನನ್ನ ನವಿಲ್ ಹಿಂಗಿಂಗೆಲ್ಲ ಆಗಿತ್ತು, ಈಗ ಅದನ್ನು ಉಳಿಸ್ಬಿಟ್ಟೆ ನೀನು ಅಂತ ಹೇಳಿ ಕೇಳ್ತಾಳೆ. ಇದನ್ನ ಕೇಳಿ ಶಕ್ತಿಗೆ ಖುಷಿ ತಡ್ಕೊಳಕ್ಕಾಗಲಿಲ್ಲ ಅಂತೆ. ಇಷ್ಟು ಜೋರಾಗಿ ಹ ಅಂತ ನಗಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ. ಇದು ಅವಳಮ್ಮನ ಕಾಲಿಗಲ್ಲಿ ಡಿಸ್ಟರ್ಬ್ ಆಯ್ತಂತೆ, ಅಷ್ಟು ಜೋರಾಗಿ ಮತ್ತೆ ಪ್ರಾಬ್ಲಮ್. ಮತ್ತೆ ಅಮ್ಮ ಕಿಟಕಿ ಓಪನ್ ಮಾಡಿಬಿಟ್ಟು, ಸ್ವಲ್ಪ ಮೆತ್ತಗೆ ನಗ್ತ್ಯಾ, ಹೇಗೂ ನಂಗೆ ಹೆಲ್ಪ್ ಮಾಡಲ್ಲ, ನಾನು ಕಾಲಲ್ಲಿದ್ದೀನಿ, ಸ್ವಲ್ಪ ಮೆತ್ತಗೆ ನಗಾಡು, ಏನು ಇಷ್ಟು ಕಿರ್ಚ್ತ್ಯಾ, ಹೊಸ್ದಾಗಿ ಹಾಕಿರೋ ಡ್ರೆಸ್ಸು ಕೊಳೆ ಮಾಡ್ಕೊಂಡ್ಬಿಟ್ಯಾ, ರಂಗೋಲಿ ಹುಡಿ ಮಾಡ್ಕೊಂಡ್ಬಿಟ್ಯಾ, ಬಾ ಒಳಗೆ ಡ್ರೆಸ್ ಚೇಂಜ್ ಮಾಡಿ ಓದಕ್ಕೆ ಕೂತ್ಕೋ ಅಂಥೇಳಿ ಡಬಲ್ ಅಂತ ಕಿಟಕಿ ಹಾಕ್ಬಿಡ್ತಾರಂತ ಅಮ್ಮ. ಏನಾಯ್ತು ಈಗ, ಇಷ್ಟು ನಗ್ತಾ ಇದ್ದೊಳಗೆ ಶಕ್ತಿಗೆ ಟುಸ್ ಆಗೋಯ್ತು. ಹಿಂಗೆ ಮುಖ ಮಾಡ್ಕೊಂಡು, ತೇಜಸ್ ನಾಳೆ ಸಿಗೋಣ, ಹೋಗ್ತೀನಿ ನಾನು ಅಂತ ಹೇಳಿದಾಗ ತೇಜಸ್ ಭುಜದ ಮೇಲೆ ಕೈ ಇಟ್ಕೊಂಡು ಹೇಳಿದಂತೆ, ನಾನು ಹೇಳ್ಕೊಟ್ಟಿರೋ ಪ್ಲ್ಯಾನ್ ನೆನಪಿದೆ ಅಲ್ಲ, ನೀನು ಒಂದೊಂದೇ ಪಾಸಿಟಿವ್ ಹೇಳ್ತಾ ಹೋದಂಗೆ ನಿನ್ನ ಮನಸ್ಸಿನೊಳಗೆ ಒಂದೊಂದೇ ದೀಪ ಬೆಳಗ್ತಾ ಹೋಗುತ್ತೆ. ಎಷ್ಟು ಜಾಸ್ತಿ ದೀಪ ಬೆಳಗ್ತೀಯ, ಕತ್ಲೆ ಅಷ್ಟೇ ದೂರ ಇರುತ್ತೆ. ನಿನ್ನ ಮನಸ್ಸೊಳಗೆ ಆ ಕತ್ಲೆ ಬರೋದಿಲ್ಲ. ನೆನ್ಪಿಟ್ಕೋ, ಒಂದು ಸರ್ತಿ ಹೇಳ್ತೀಯ ನೀನು, ಒಂದು ಕ್ವಾಲಿಟಿ ಹೇಳ್ತೀಯ, ಒಂದು ದೀಪ ಬರುತ್ತೆ.
ಎಷ್ಟು ಕ್ವಾಲಿಟೀಸನ್ನು ನೀನು ಹೇಳ್ತೀಯ ಅಷ್ಟು ದೀಪ ಇರುತ್ತೆ ನಿನ್ನ ಮನಸ್ಸಲ್ಲಿ ಅಂತ. ಹೌದು ಅಂತ ಅನ್ಸುತ್ತೆ ನಮ್ಮ ಶಕ್ತಿ. ಒಳಗೆ ಹೋಗ್ತಾ ಬತ್ತೆ ಬದಲಾಯಿಸ್ತಾ ಯೋಚನೆ ಮಾಡ್ತಾಳೆ, ಏನಾದರೂ ಇರಬೇಕು, ನಾನು ಹೆಲ್ಪ್ಫುಲ್ಲು. ಈಗಷ್ಟೇ ತೇಜಸ್ಸಿಗೆ ಹೆಲ್ಪ್ ಮಾಡಿದ್ಲಲ್ಲ, ಒಂದು ದೀಪ ಹೋಯ್ತು. ಐ ಆಮ್ ಅ ಕೈಂಡ್ ಪರ್ಸನ್, ಎರಡನೇ ದೀಪ ಹೋಯ್ತು. ನಾನು ಆರ್ಟಿಸ್ಟು, ಎಷ್ಟು ಚೆನ್ನಾಗಿ ಬಿಡಿಸ್ತೀನಿ, ಸ್ಟ್ರೇಟ್ ಲೈನನ್ನು ಎಷ್ಟು ಚೆನ್ನಾಗಿ ಬಿಡಿಸ್ತೀನಿ, ಮೂರನೇ ದೀಪ. ನಾನು ಕ್ರಿಯೇಟಿವ್, ಇನ್ನೊಂದು ದೀಪ. ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾಳೆ. ಅವಳ ಮನಸ್ಸಿನ ಒಳಗಿಂದಲೇ ಜಾಸ್ತಿ ಬೆಳಕು ಬಂದಂಗೆ ಅನಿಸುತ್ತೆ. ಕತ್ಲೆ ಎಷ್ಟು ಒಳಗೆ ಬರಬೇಕು 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 ಅಂತೇಳಿ ಅನಿಸ್ತಿದ್ರು ಅದು ಬರೋಕ್ಕಾಗಲ್ಲ. ಅದು ಅಲ್ಲೇ ದೂರದಲ್ಲಿ ನಿಲ್ಲತ್ತೆ. ಅಮ್ಮನೂ ಬೇಡ ಈಗ ಎನ್ಕರೇಜಿಂಗ್ ವರ್ಡ್ಸಿಗೆ, ಟೀಚರ್ಸು ಬೇಡ, ನಾವೇ ನಮ್ಮ ಒಳಗಿನ ದೀಪನ್ನು ಹೇಗೆ ಬೆಳಗೋದು ಅಂಥೇಳಿ ಈ ಕತೆ ಹೇಳ್ತಾರೆ. ವಾವ್. ಅಂದರೆ ಎಷ್ಟು ಮಜಾ ಇದೆಯಲ್ಲ ಈ ಕಥೆ, ಎಷ್ಟು ಮಜಾ ಇದೆ, ಅಷ್ಟೇ ಇದರಲ್ಲಿ ನಾವು ಎಲ್ಲರೂ ಕೂಡ ಕಲ್ತ್ಕೊಳ್ಳೋದಿದೆ ಅನ್ಸುತ್ತೆ. ನಮಗೆ ಎಲ್ಲರೂ ಬೈಯೋರಿರ್ತಾರೆ, ಅದರಿಂದ ನಾವು ಸುಮ್ಮನೆ ದಿನ ಕೆಳಗೆ 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 ಹೋಗೋ ಬದಲು ಅದನ್ನ ಕಂಪ್ಲೀಟಾಗಿ ಶಟ್ಔಟ್ ಮಾಡಿ ಹೇಗೆ ನಮ್ಮನ್ನು ನಾವು ಇನ್ಸ್ಪೈರ್ ಮಾಡ್ಕೋಬೇಕು ಅನ್ನೋದಕ್ಕೆ ಇಟ್ಸ್ ಅನ್ ಅಮೇಝಿಂಗ್ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್. ಈ ಪಾಸಿಟಿವ್ ವೈಬ್ನೊಂದಿಗೆ ಈ ಸರಣಿಯನ್ನು ನಾವು ಶುರು ಮಾಡಿದ್ದೀವಿ, ಈ ಸ್ಟೋರಿಯೊಂದಿಗೆ. ನಿಮಗೆ ಖಂಡಿತ ಈ ಸ್ಟೋರಿ ಇಷ್ಟ ಆಗಿರುತ್ತೆ ಅಂತ ನಮಗನ್ಸುತ್ತೆ. ಯಾಕಂದರೆ ನಾವು ತುಂಬ ಚೆನ್ನಾಗಿ ಕತೆ ಹೇಳ್ತೀವಿ, ಮತ್ತು ನನ್ನ ಹೆಸರಲ್ಲೂ ಪ್ರದೀಪ ಅಲ್ವಾ, ದೀಪ ಇದೆ. ಸೊ ನಾನು ಹೀಗೆ ಪಾಸಿಟಿವ್ ಆಗಿ ಎಲ್ಲನೂ ಕೂಡ ಹೇಳ್ತೀನಿ. ಮತ್ತು ಹೀಗೆ ನಾವು ವಿಡಿಯೋಗಳೆಲ್ಲ ಮಾಡಿದಾಗ ಕಮೆಂಟ್ಗಳು, ಕೆಟ್ಟ ಕೆಟ್ಟ ಕಮೆಂಟ್ಗಳೆಲ್ಲ ಬಂದಾಗ ನಾವು ಇದೇ ಮಾಡಬೇಕು ಅನ್ಸುತ್ತೆ, ಕತ್ಲನ್ನು ದೂರ ಇಟ್ಕೊಬೇಕು. ಬಟ್ ಈ ಸ್ಟೋರಿನ, ಈ ಸೀರೀಸ್ನ ಕೇಳ್ತಾ ನಿಮ್ಗೆ ಇದೇ ಥರದ ಪಾಸಿಟಿವ್ ವೈಬ್ಸ್ ಬಂದೇ ಬರುತ್ತೆ. ಹಾಗೆಯೇ ಅವರು ನಮ್ಮ ಈ ಸೀರೀಸಿಗೆ ಬರೋದಕ್ಕೆ ಕಾರಣ ಅವರು ಬರೆದಿರೋ ಒಂದು ಪುಸ್ತಕ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಓಕೆ, ನಾನು ಬರೆದಿರೋದು ನಾನು ನನ್ನ ದೈವ ಪಂಜುರ್ಲಿ ಮತ್ತು ಗೂಳಿಗ, ಅದನ್ನು ಇಂಗ್ಲೀಷಲ್ಲಿ ಆರ್ ದೈವ ಪಂಜುರ್ಲಿ ಆ್ಯಂಡ್ ಗೂಳಿಗ ಅಂಥೇಳಿ. ಇದು ಇನ್ಸ್ಪೈರ್ ಆಗಿರೋದು ಲಕ್ಷ್ಮೀಜಿ ಪ್ರಸಾದ್ ಅಂತ ಹೇಳೋರು ರಿಸರ್ಚ್ ಪೇಪರಿಂದ. ನಮ್ಮದೇ ಚಾನಲಲ್ಲಿ ಒಂದು ಸೀರೀಸ್ ನೀವು ನೋಡಿರ್ತೀರಿ, ಭೂತಗಳ ಅದ್ಭುತ ಲೋಕ ಅಂತ. ಸೊ ಈಗ ನಾನು ತುಳುನಾಡು ಉಡುಪಿಯಲ್ಲಿ ಹುಟ್ಟಿ ಬೆಳೆದವಳು, ಅಲ್ಲಿ ಕೋಲಕ್ಕೆ ಹೋಗಿ ದೈವದ ಆರಾಧನೆ ಎಲ್ಲ ನೋಡಿ ಹುಟ್ಟಿ ಬೆಳೆದವಳು. ಆದರೆ ಅದರ ಹಿಂದಿನ ಕತೆ, ಪಂಜುರ್ಲಿ ಹೇಗೆ ಹುಟ್ಟಿದ, ಗುಳಿಗ ಹೇಗೆ ಹುಟ್ಟಿದ ಅಂತ ಹೇಳೋ ಕತೆ ಅಕಾಡೆಮಿಯಲ್ಲಿ ಇದೆ, ರಿಸರ್ಚ್ ಪೇಪರ್ಸಲ್ಲಿದೆ. ಕಾಮನ್ ಮ್ಯಾನಿಗೆ ಅದು ಸಿಗ್ತಿಲ್ಲ. ಸೊ ನಾನು ಅವ್ರ ಬುಕ್ ಓದಿದಾಗ ನನಗೆ ಇದನ್ನು ನನ್ನ ಕಮ್ಯುನಿಟಿ ಅಂತ ಹೇಳಿದ್ರೆ ನಾನು ಮಕ್ಕಳ ಜೊತೆನೇ ಕೆಲಸ ಮಾಡೋದು. ಸೊ ನನ್ನ ಕಮ್ಯುನಿಟಿಗೆ ಅದು ಆಕ್ಸೆಸಿಬಲ್ ಇರಬೇಕು ಅಂತ ಅದನ್ನು ನಿಮ್ಮೆಲ್ಲರಿಗೂ ಕೂಡ ಹೇಳಿ ಅಂತ ಹೇಳಿದ್ರು. ಆದರೆ ನಾನು ಮಹಾಸ್ವಾರ್ಥಿ, ಒಂದು ಕಥೆ ಮಾತ್ರ ಅಲ್ಲ, ನಿಮಗೆ ನಿರಂತರವಾಗಿ ಅವರಿಂದ ಬೇರೆ ಬೇರೆ ಕಥೆಗಳನ್ನು ಹೇಳಿಸ್ಬೇಕು, ನಿಮ್ಗೆ ಅದನ್ನು ತರಬೇಕು ಅನ್ನೋ ಆಸೆಯಿಂದ ಅವರಿಗೆ ಹೇಳಿದೆ. ಕೂಡಲೇ ಕಾಲ್ ಮಾಡಿ ಮಾತಾಡಿದೆ, ನಮಗೋಸ್ಕರ ಒಂದು ಸೀರೀಸ್ ಮಾಡಬೇಕು ಅಂತ ತುಂಬ ಪ್ರೀತಿಯಿಂದ ಒಪ್ಕೊಂಡ್ರು. ಹಾಗೆ ಈ ಸೀರೀಸ್ ಸ್ಟಾರ್ಟ್ ಆಗಿದೆ. ಅವರಿಗೆ ಮತ್ತೆ ಮತ್ತೆ ಥ್ಯಾಂಕ್ಸನ್ನು ಹೇಳ್ತಾ ಈ ಪಾಸಿಟಿವ್ ವೈಬ್ನೊಂದಿಗೆ ಈ ಸೀರೀಸ್ನ ಮೊದಲ ಸಂಚಿಕೆಯನ್ನು ನಾವು ಇಲ್ಲಿ ಮುಗಿಸುವಂಥ ಹೊತ್ತು. ಆದರೆ ಮುಂದಿನ ವಾರ ಮತ್ತೊಂದು ಕಥೆ ಇರುತ್ತೆ. ಯಾಕಂದರೆ ಈ ಕಥೆಗಳು ಬರೀ ಮಕ್ಕಳಿಗಲ್ಲ, ನಮ್ಮೆಲ್ರಿಗೂ ಕೂಡ. ಯಾಕಂದರೆ ನಾವೆಲ್ಲ ಮತ್ತೆ ಮಕ್ಕಳಾಗೋಣ. ವಾಯ್, ಕಥೆ ಕೇಳೋ ಮಜಾನೇ ಬೇರೆ ಬಿಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮಸ್ಕಾರ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ತೆ.